ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಏನು ರಾಜ್ಯದ ಬೇರೆ ಬೇರೆ ಭಾಗಗಳಿಗೆ ಇವತ್ತು ಏನು ಫ್ಲೈ ಬಸ್ಗಳನ್ನು ಚಾಲನೆಯನ್ನು ಕೊಡ್ತಾ ಇರುವಂಥದ್ದು. ಇಷ್ಟು ದಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಮೈಸೂರು ಮತ್ತು ಮಡಿಕೇರಿ ಕುಂದಾಪುರಕ್ಕೆ ಕೆ ಎಸ್ ಆರ್ ಟಿ ಸಿ ಬಸ್ಸು ಸೇವೆ ಫ್ಲೈ ಬಸ್ಗಳನ್ನು ಆರಂಭ ಮಾಡಲಾಗಿತ್ತು. ಆದರೆ ಇವತ್ತಿನಿಂದ ದಾವಣಗೆರೆಗೂ ಕೂಡ ಫ್ಲೈ ಬಸ್ಗಳನ್ನು ಇವತ್ತು ಏರ್ಪೋರ್ಟ್ನಿಂದ ನೇರವಾಗಿ ಸೇವೆಯನ್ನು ಕೊಡಲಿಕ್ಕೆ ಆರಂಭ ಮಾಡಿರುವಂಥದ್ದು. ನಾನೀಗ ಕೆಂಪೇಗೌಡ ಏರ್ಪೋರ್ಟ್ ಒಂದು ಏನು ಕೆ ಎಸ್ ಆರ್ ಟಿ ಸಿ ಫ್ಲೈ ಬಸ್ಗಳು ಹೋಗ್ತಕ್ಕಂಥ ಒಂದು ಟರ್ಮಿನಲ್ ನಾನಿರುವಂಥದ್ದು ನಾವು ದೃಶ್ಯಗಳಲ್ಲೂ ಕೂಡ ನೋಡ್ಬೋದು. ಈ ಒಂದು ಫ್ಲೈ ಬಸ್ಸು ಇಷ್ಟು ದಿನಗಳ ಕಾಲ ಕೆಂಪೇಗೌಡ ಏರ್ಪೋರ್ಟ್ನಿಂದ ಪ್ರಯಾಣಿಕರಿಗೆ ಬೇರೆ ಬೇರೆ ಅಂದರೆ ಒಂದು ಮೈಸೂರು ಆಗಿರ್ಬೋದು, ಮಡಿಕೇರಿ ಆಗಿರ್ಬೋದು, ಜೊತೆಗೆ ಕುಂದಾಪುರ ಭಾಗಗಳಿಗೆ ಇದೇ ಒಂದು ಫ್ಲೈ ಬಸ್ಸು ಒಂದು ಸೇವೆಯನ್ನು ಕೊಡ್ತಾ ಇತ್ತು. ಜೊತೆಗೆ ಕಡಿಮೆ ದರದಲ್ಲಿ ಪ್ರಯಾಣಿಕರಿಗೆ ಈ ಒಂದು ಸೌಲಭ್ಯ ಸಿಗ್ತಾ ಇತ್ತು. ಇದೀಗ ಏನು ದೇವನಹಳ್ಳಿ, ತುಮಕೂರು, ಚಿತ್ರದುರ್ಗ ಬೈಪಾಸ್ ಮಾರ್ಗವಾಗಿ ದಾವಣಗೆರೆಗೆ ತಲುಪೋದಕ್ಕೆ ಇವತ್ತು ಫ್ಲೈ ಬಸ್ಸನ್ನು ಇವತ್ತು ಏನು ಸಾರಿಗೆ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಚಾಲನೆಯನ್ನು ಕೊಟ್ಟಿರುವಂಥದ್ದು. ಜೊತೆಗೆ ಫ್ಲೈ ಬಸ್ಸಲ್ಲಿ ಹೋಗ್ತಕ್ಕಂಥ ಏನು ಪ್ರಯಾಣಿಕರಿಗೆ ಉಚಿತವಾಗಿ ಸ್ನ್ಯಾಕ್ಸ್ ಅಂದರೆ ನಂದಿನಿ ಉತ್ಪನ್ನಗಳ ಸ್ನ್ಯಾಕ್ಸ್ ಕೂಡ ಈ ಬಾರಿ ಕೊಡ್ತಾ ಇರುವಂಥದ್ದು ವಿಶೇಷ. ಜೊತೆಗೆ ಪ್ರಯಾಣಿಕರಿಗೆ ಯಾವುದೇ ರೀತಿ ಸಮಸ್ಯೆಗಳು ಆಗದ ನಿಟ್ಟಿನಲ್ಲಿ ಆ ಫ್ಲೈ ಬಸ್ ಸೇವೆಯನ್ನು ಆರಂಭ ಮಾಡಿರುವಂಥದ್ದು. ಇವತ್ತು ಇದಕ್ಕೆ ಚಾಲನೆಯನ್ನು ಕೊಡಲಾಗಿದೆ. ಇನ್ನು ನಾನೀಗ ಏನು ಕೆ ಎಸ್ ಆರ್ ಟಿ ಸಿ ಎಮ್ ಡಿ ಆಗಿರ್ತಕ್ಕಂಥ ಅಕ್ರಮ್ ಪಾಷಾ ಅವ್ರನ್ನೇ ನಾನು ಮಾತಾಡಿಸ್ತೇನೆ. ಸರ್, ಈಗ ಇಲ್ಲಿಂದ ಬೇರೆ ಬೇರೆ ಭಾಗಗಳಿಗೆ ಅಂದರೆ ಮಡಿಕೇರಿ ಆಗಿರ್ಬೋದು, ಮೈಸೂರು ಭಾಗಗಳಿಗೆ ಫ್ಲೈ ಬಸ್ ಆರಂಭ ಆಯಿತು. ಇವತ್ತು ಯಾವ ರೀತಿ ಇದು ಪ್ರಯಾಣಿಕರಿಗೆ ದಾವಣಗೆರೆಗೆ ಅನುಕೂಲ ಆಗುತ್ತೆ? ಸೊ ಈಗಾಗಲೇ ಕೆ ಎಸ್ ಆರ್ ಟಿ ಸಿ ಒಂದು ಪ್ರೀಮಿಯಂ ಬಸ್ ಸರ್ವಿಸನ್ನು ಹಲವಾರು ರೂಟ್ಗಳಲ್ಲಿ ಮಾಡ್ತಾ ಇದೆ. ಇವತ್ತು ಪ್ರಮುಖವಾಗಿ ನಾವು ಈ ಒಂದು ಪ್ರೀಮಿಯಂ ಸರ್ವಿಸಲ್ಲಿ ಒಂದು ವಿಶೇಷವಾದಂಥ ಅಟ್ರಾಕ್ಷನನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಕೆ ಎಮ್ ಎಫ್ ಏನಿದೆ ಅದ್ರ ಜೊತೆ ಒಂದು ಒಡಂಬಡಿಕೆ ಮಾಡಿಕೊಂಡು ಒಂದು ಸ್ನ್ಯಾಕ್ಸ್ ಬಾಕ್ಸನ್ನು ಕೊಡ್ತಾಯಿದ್ವಿ. ಅದರಲ್ಲಿ ಎಸ್ಪೆಷಲಿ ನೀರು ಮತ್ತು ಅವರಿಗೆ ಬೇಕಾದಂಥ ಜ್ಯೂಸ್ ಮತ್ತು ಕುಕ್ಕೀಸ್ ಇದೆಲ್ಲ ಇರುತ್ತೆ. ಅದನ್ನು ನಮ್ಮ ಇಲಾಖೆ ವತಿಯಿಂದ ಕೊಡ್ತಾಯಿದ್ವಿ, ಕಾರ್ಪೊರೇಷನ್ ವತಿಯಿಂದ. ಜೊತೆಗೆ ಈ ಒಂದು ಕಾರ್ಪೊರೇಷನ್ ಈಗ ಫ್ಲೈ ಬಸ್ಗಳನ್ನು ಏರ್ಪೋರ್ಟಿಂದ ಆಪ್ರೇಟ್ ಮಾಡ್ತಾಯಿದೆ. ಈ ಏರ್ಪೋರ್ಟಿಂದ ಬ್ಯಾಂಗ್ಳೂರು, ನಮ್ಮ ಬ್ಯಾಂಗ್ಳೂರಿಂದ ಪ್ರಮುಖವಾಗಿ ಮೈಸೂರಿಗೆ ಹೆಚ್ಚು ಟ್ರಿಪ್ಗಳನ್ನು ಹೋಗ್ತಾಯಿದೆ. ಜೊತೆಗೆ ಮಡಿಕೇರಿಗೆ ಹೋಗ್ತಾಯಿದೆ, ಕುಂದಾಪುರ ಹೋಗ್ತಾಯಿದೆ. ಸೊ ಇಂಥ ಸಂದರ್ಭದಲ್ಲಿ ಈಗ ದಾವಣಗೆರೆಗೆ ನಾವು ಸರ್ವಿಸ್ ಇರಲಿಲ್ಲ. ಇವತ್ತು ದಾವಣಗೆರೆಗೆ 2 ಬಸ್ಗಳನ್ನು ನಾವು ಅರೇಂಜ್ ಮಾಡಿದ್ದೀವಿ. ಒಂದು ದಾವಣಗೆರೆ ಕಡೆಯಿಂದ ಬರುತ್ತೆ ಮತ್ತು ಈ ಕಡೆ ಬೆಂಗಳೂರಿಂದ ದಾವಣಗೆರೆಗೆ ಹೋಗುತ್ತೆ. ಇದರಿಂದ ಸುಮಾರು ಸಮಯ ಉಳಿಯುತ್ತೆ. ಕೇವಲ 5 ಗಂಟೆಯಲ್ಲಿ ದಾವಣಗೆರೆ ತಲುಪುವಂಥ ಒಂದು ವ್ಯವಸ್ಥೆ ಈಗ ಆಗ್ತಾಯಿದೆ. ಸೊ ಇದರಿಂದ ಜನರಿಗೆ ಹೆಚ್ಚು ಅನುಕೂಲ ಆಗುತ್ತೆ ಮತ್ತು ಸಮಯನೂ ಉಳಿಯುತ್ತೆ. ಎಸ್ಪೆಷಲಿ ಫ್ಲೈಟ್ ಕ್ಯಾಚ್ ಮಾಡಬೇಕಾದ್ರೆ ವಿಳಂಬ ಆಗೋದಿಲ್ಲ. ಸರಿಯಾದ ಸಮಯಕ್ಕೆ ಬಂದು ಫ್ಲೈಟನ್ನು ಕ್ಯಾಚ್ ಮಾಡೋದಕ್ಕೆ ತುಂಬ ಬೇಡಿಕೆ ಇತ್ತು. ಅದನ್ನು ಪರಿಗಣಿಸಿ ನಾವು ಇದನ್ನು ಸ್ಟಾರ್ಟ್ ಮಾಡಿದ್ವಿ. ಸಾರ್ವಜನಿಕರಿಗೆ ತುಂಬ ಅನುಕೂಲ ಆಗುತ್ತೆ. ಇದು ಏನು ಕೆ ಎಸ್ ಆರ್ ಟಿ ಸಿ ಎಮ್ ಡಿ ಅಕ್ರಮ್ ಪಾಷಾ ಹೇಳುವಂಥ ಮಾತು. ಈಗ ಏರ್ಪೋರ್ಟ್ನಿಂದ ಫ್ಲೈ ಬಸ್ಗಳಿಗೆ ಏನು ದಾವಣಗೆರೆಗೆ ಸೇವೆನ ಆರಂಭ ಮಾಡಲಾಗಿದೆ. ಈ ಒಂದು ಆರಂಭದಿಂದ ಪ್ರಯಾಣಿಕರಿಗೆ ಸಾಕಷ್ಟು ನಿಟ್ಟಿನಲ್ಲಿ ಅನುಕೂಲ ಆಗುತ್ತೆ. ಜೊತೆಗೆ ಸಮಯದ ಒಂದು ಉಳಿತಾಯ ಆಗಿರ್ಬೋದು. ಜೊತೆಗೆ ಅತಿ ಒಂದು ಕಡಿಮೆ ದರದಲ್ಲಿ ಈಗ ಟ್ಯಾಕ್ಸಿಗಳಲ್ಲಿ ಬರಬೇಕಾದ್ರೆ ಸಾಕಷ್ಟು ಒಂದು ವಹಿಸಬೇಕಾಗುತ್ತೆ. ಆದರೆ ಫ್ಲೈ ಬಸ್ಗಳಲ್ಲಿ ಆರಾಮಾಗಿ ಪ್ರಯಾಣಿಕರು ದಾವಣಗೆರೆಯಿಂದ ಏರ್ಪೋರ್ಟ್ ಮತ್ತು ಏರ್ಪೋರ್ಟಿಂದ ದಾವಣಗೆರೆ ಹೋಗಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮ್ಯಾನ್ ಮುನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ಏರ್ಪೋರ್ಟ್. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಏನು ರಾಜ್ಯದ ಬೇರೆ ಬೇರೆ ಭಾಗಗಳಿಗೆ ಇವತ್ತು ಏನು ಫ್ಲೈ ಬಸ್ಗಳನ್ನು ಚಾಲನೆಯನ್ನು ಕೊಡ್ತಾ ಇರುವಂಥದ್ದು. ಇಷ್ಟು ದಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಮೈಸೂರು ಮತ್ತು ಮಡಿಕೇರಿ ಕುಂದಾಪುರಕ್ಕೆ ಕೆ ಎಸ್ ಆರ್ ಟಿ ಸಿ ಬಸ್ಸು ಸೇವೆ ಫ್ಲೈ ಬಸ್ಗಳನ್ನು ಆರಂಭ ಮಾಡಲಾಗಿತ್ತು. ಆದರೆ ಇವತ್ತಿನಿಂದ ದಾವಣಗೆರೆಗೂ ಕೂಡ ಫ್ಲೈ ಬಸ್ಗಳನ್ನು ಇವತ್ತು ಏರ್ಪೋರ್ಟ್ನಿಂದ ನೇರವಾಗಿ ಸೇವೆಯನ್ನು ಕೊಡಲಿಕ್ಕೆ ಆರಂಭ ಮಾಡಿರುವಂಥದ್ದು. ನಾನೀಗ ಕೆಂಪೇಗೌಡ ಏರ್ಪೋರ್ಟ್ ಒಂದು ಏನು ಕೆ ಎಸ್ ಆರ್ ಟಿ ಸಿ ಫ್ಲೈ ಬಸ್ಗಳು ಹೋಗ್ತಕ್ಕಂಥ ಒಂದು ಟರ್ಮಿನಲ್ ನಾನಿರುವಂಥದ್ದು ನಾವು ದೃಶ್ಯಗಳಲ್ಲೂ ಕೂಡ ನೋಡ್ಬೋದು. ಈ ಒಂದು ಫ್ಲೈ ಬಸ್ಸು ಇಷ್ಟು ದಿನಗಳ ಕಾಲ ಕೆಂಪೇಗೌಡ ಏರ್ಪೋರ್ಟ್ನಿಂದ ಪ್ರಯಾಣಿಕರಿಗೆ ಬೇರೆ ಬೇರೆ ಅಂದರೆ ಒಂದು ಮೈಸೂರು ಆಗಿರ್ಬೋದು, ಮಡಿಕೇರಿ ಆಗಿರ್ಬೋದು, ಜೊತೆಗೆ ಕುಂದಾಪುರ ಭಾಗಗಳಿಗೆ ಇದೇ ಒಂದು ಫ್ಲೈ ಬಸ್ಸು ಒಂದು ಸೇವೆಯನ್ನು ಕೊಡ್ತಾ ಇತ್ತು. ಜೊತೆಗೆ ಕಡಿಮೆ ದರದಲ್ಲಿ ಪ್ರಯಾಣಿಕರಿಗೆ ಈ ಒಂದು ಸೌಲಭ್ಯ ಸಿಗ್ತಾ ಇತ್ತು. ಇದೀಗ ಏನು ದೇವನಹಳ್ಳಿ, ತುಮಕೂರು, ಚಿತ್ರದುರ್ಗ ಬೈಪಾಸ್ ಮಾರ್ಗವಾಗಿ ದಾವಣಗೆರೆಗೆ ತಲುಪೋದಕ್ಕೆ ಇವತ್ತು ಫ್ಲೈ ಬಸ್ಸನ್ನು ಇವತ್ತು ಏನು ಸಾರಿಗೆ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಚಾಲನೆಯನ್ನು ಕೊಟ್ಟಿರುವಂಥದ್ದು. ಜೊತೆಗೆ ಫ್ಲೈ ಬಸ್ಸಲ್ಲಿ ಹೋಗ್ತಕ್ಕಂಥ ಏನು ಪ್ರಯಾಣಿಕರಿಗೆ ಉಚಿತವಾಗಿ ಸ್ನ್ಯಾಕ್ಸ್ ಅಂದರೆ ನಂದಿನಿ ಉತ್ಪನ್ನಗಳ ಸ್ನ್ಯಾಕ್ಸ್ ಕೂಡ ಈ ಬಾರಿ ಕೊಡ್ತಾ ಇರುವಂಥದ್ದು ವಿಶೇಷ. ಜೊತೆಗೆ ಪ್ರಯಾಣಿಕರಿಗೆ ಯಾವುದೇ ರೀತಿ ಸಮಸ್ಯೆಗಳು ಆಗದ ನಿಟ್ಟಿನಲ್ಲಿ ಆ ಫ್ಲೈ ಬಸ್ ಸೇವೆಯನ್ನು ಆರಂಭ ಮಾಡಿರುವಂಥದ್ದು. ಇವತ್ತು ಇದಕ್ಕೆ ಚಾಲನೆಯನ್ನು ಕೊಡಲಾಗಿದೆ. ಇನ್ನು ನಾನೀಗ ಏನು ಕೆ ಎಸ್ ಆರ್ ಟಿ ಸಿ ಎಮ್ ಡಿ ಆಗಿರ್ತಕ್ಕಂಥ ಅಕ್ರಮ್ ಪಾಷಾ ಅವ್ರನ್ನೇ ನಾನು ಮಾತಾಡಿಸ್ತೇನೆ. ಸರ್, ಈಗ
ಇಲ್ಲಿಂದ ಬೇರೆ ಬೇರೆ ಭಾಗಗಳಿಗೆ ಅಂದರೆ ಮಡಿಕೇರಿ ಆಗಿರ್ಬೋದು, ಮೈಸೂರು ಭಾಗಗಳಿಗೆ ಪ್ಲೇ ಬಸ್ ಆರಂಭ ಆಯಿತು. ಇವತ್ತು ಯಾವ ರೀತಿ ಇದು ಪ್ರಯಾಣಿಕರಿಗೆ ದಾವಣಗೆರೆಗೆ ಅನುಕೂಲ ಆಗುತ್ತೆ? ಸೊ ಈಗಾಗಲೇ ಕೆ ಎಸ್ ಆರ್ ಟಿ ಸಿ ಒಂದು ಪ್ರೀಮಿಯಂ ಬಸ್ ಸರ್ವಿಸನ್ನು ಹಲವಾರು ರೂಟ್ಗಳಲ್ಲಿ ಮಾಡ್ತಾ ಇದೆ. ಇವತ್ತು ಪ್ರಮುಖವಾಗಿ ನಾವು ಈ ಒಂದು ಪ್ರೀಮಿಯಂ ಸರ್ವಿಸಲ್ಲಿ ಒಂದು ವಿಶೇಷವಾದಂಥ ಅಟ್ರಾಕ್ಷನನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಕೆ ಎಮ್ ಎಫ್ ಏನಿದೆ ಅದ್ರ ಜೊತೆ ಒಂದು ಒಡಂಬಡಿಕೆ ಮಾಡಿಕೊಂಡು ಒಂದು ಸ್ನ್ಯಾಕ್ಸ್ ಬಾಕ್ಸನ್ನು ಕೊಡ್ತಾಯಿದ್ವಿ. ಅದರಲ್ಲಿ ಎಸ್ಪೆಷಲಿ ನೀರು ಮತ್ತು ಅವರಿಗೆ ಬೇಕಾದಂಥ ಜ್ಯೂಸ್ ಮತ್ತು ಕುಕ್ಕೀಸ್ ಇದೆಲ್ಲ ಇರುತ್ತೆ. ಅದನ್ನು ನಮ್ಮ ಇಲಾಖೆ ವತಿಯಿಂದ ಕೊಡ್ತಾಯಿದ್ವಿ, ಕಾರ್ಪೊರೇಷನ್ ವತಿಯಿಂದ. ಜೊತೆಗೆ ಈ ಒಂದು ಕಾರ್ಪೊರೇಷನ್ ಈಗ ಫ್ಲೈ ಬಸ್ಗಳನ್ನು ಏರ್ಪೋರ್ಟಿಂದ ಆಪ್ರೇಟ್ ಮಾಡ್ತಾಯಿದೆ. ಈ ಏರ್ಪೋರ್ಟಿಂದ ಬ್ಯಾಂಗ್ಳೂರು, ನಮ್ಮ ಬ್ಯಾಂಗ್ಳೂರಿಂದ ಪ್ರಮುಖವಾಗಿ ಮೈಸೂರಿಗೆ ಹೆಚ್ಚು ಟ್ರಿಪ್ಗಳನ್ನು ಹೋಗ್ತಾಯಿದೆ. ಜೊತೆಗೆ ಮಡಿಕೇರಿಗೆ ಹೋಗ್ತಾಯಿದೆ, ಕುಂದಾಪುರ ಹೋಗ್ತಾಯಿದೆ. ಸೊ ಇಂಥ ಸಂದರ್ಭದಲ್ಲಿ ಈಗ ದಾವಣಗೆರೆಗೆ ನಾವು ಸರ್ವಿಸ್ ಇರಲಿಲ್ಲ. ಇವತ್ತು ದಾವಣಗೆರೆಗೆ 2 ಬಸ್ಗಳನ್ನು ನಾವು ಅರೇಂಜ್ ಮಾಡಿದ್ದೀವಿ. ಒಂದು ದಾವಣಗೆರೆ ಕಡೆಯಿಂದ ಬರುತ್ತೆ ಮತ್ತು ಈ ಕಡೆ ಬೆಂಗಳೂರಿಂದ ದಾವಣಗೆರೆಗೆ ಹೋಗುತ್ತೆ. ಇದರಿಂದ ಸುಮಾರು ಸಮಯ ಉಳಿಯುತ್ತೆ. ಕೇವಲ 5 ಗಂಟೆಯಲ್ಲಿ ದಾವಣಗೆರೆ ತಲುಪುವಂಥ ಒಂದು ವ್ಯವಸ್ಥೆ ಈಗ ಆಗ್ತಾಯಿದೆ. ಸೊ ಇದರಿಂದ ಜನರಿಗೆ ಹೆಚ್ಚು ಅನುಕೂಲ ಆಗುತ್ತೆ ಮತ್ತು ಸಮಯನೂ ಉಳಿಯುತ್ತೆ. ಎಸ್ಪೆಷಲಿ ಫ್ಲೈಟ್ ಕ್ಯಾಚ್ ಮಾಡಬೇಕಾದ್ರೆ ವಿಳಂಬ ಆಗೋದಿಲ್ಲ. ಸರಿಯಾದ ಸಮಯಕ್ಕೆ ಬಂದು ಫ್ಲೈಟನ್ನು ಕ್ಯಾಚ್ ಮಾಡೋದಕ್ಕೆ ತುಂಬ ಬೇಡಿಕೆ ಇತ್ತು. ಅದನ್ನು ಪರಿಗಣಿಸಿ ನಾವು ಇದನ್ನು ಸ್ಟಾರ್ಟ್ ಮಾಡಿದ್ವಿ. ಸಾರ್ವಜನಿಕರಿಗೆ ತುಂಬ ಅನುಕೂಲ ಆಗುತ್ತೆ. ಇದು ಏನು KSRTC MD ಅಕ್ರಮ್ ಪಾಷಾ ಹೇಳುವಂಥ ಮಾತು. ಈಗ ಏರ್ಪೋರ್ಟ್ನಿಂದ ಪ್ಲೇ ಬಸ್ಸುಗಳಿಗೆ ಏನು ದಾವಣಗೆರೆಗೆ ಸೇವೆಯನ್ನು ಆರಂಭ ಮಾಡಲಾಗಿದೆ. ಈ ಒಂದು ಆರಂಭದಿಂದ ಪ್ರಯಾಣಿಕರಿಗೆ ಸಾಕಷ್ಟು ನಿಟ್ಟಿನಲ್ಲಿ ಅನುಕೂಲ ಆಗುತ್ತೆ. ಜೊತೆಗೆ ಸಮಯದ ಒಂದು ಉಳಿತಾಯ ಆಗಿರ್ಬೋದು. ಜೊತೆಗೆ ಅತಿ ಒಂದು ಕಡಿಮೆ ದರದಲ್ಲಿ ಈಗ ಟ್ಯಾಕ್ಸಿಗಳಲ್ಲಿ ಬರಬೇಕಾದ್ರೆ ಸಾಕಷ್ಟು ಒಂದು ವಹಿಸಬೇಕಾಗುತ್ತೆ. ಆದರೆ ಪ್ಲೇ ಬಸ್ಸುಗಳಲ್ಲಿ ಆರಾಮಾಗಿ ಪ್ರಯಾಣಿಕರು ದಾವಣಗೆರೆಯಿಂದ ಏರ್ಪೋರ್ಟ್ ಮತ್ತು ಏರ್ಪೋರ್ಟಿಂದ ದಾವಣಗೆರೆ ಹೋಗಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮ್ಯಾನ್ ಮುನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ಏರ್ಪೋರ್ಟ್. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಏನು ರಾಜ್ಯದ ಬೇರೆ ಬೇರೆ ಭಾಗಗಳಿಗೆ ಇವತ್ತು ಏನು ಫ್ಲೈ ಬಸ್ಸುಗಳನ್ನು ಚಾಲನೆಯನ್ನು ಕೊಡ್ತಾ ಇರುವಂಥದ್ದು. ಇಷ್ಟು ದಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಮೈಸೂರು ಮತ್ತು ಮಡಿಕೇರಿ, ಕುಂದಾಪುರಕ್ಕೆ KSRTC ಬಸ್ಸು ಸೇವೆ ಫ್ಲೈ ಬಸ್ಗಳನ್ನು ಆರಂಭ ಮಾಡಲಾಗಿತ್ತು. ಆದರೆ ಇವತ್ತಿನಿಂದ ದಾವಣಗೆರೆಗೂ ಕೂಡ ಫ್ಲೈ ಬಸ್ಗಳನ್ನು ಇವತ್ತು ಏರ್ಪೋರ್ಟ್ನಿಂದ ನೇರವಾಗಿ ಸೇವೆಯನ್ನು ಕೊಡಲಿಕ್ಕೆ ಆರಂಭ ಮಾಡಿರುವಂಥದ್ದು. ನಾನೀಗ ಕೆಂಪೇಗೌಡ ಏರ್ಪೋರ್ಟ್ ಒಂದು ಏನು KSRTC ಫ್ಲೈ ಬಸ್ಸುಗಳು ಹೋಗ್ತಕ್ಕಂಥ ಒಂದು ಟರ್ಮಿನಲ್ ನಾನಿರುವಂಥದ್ದು. ನಾವು ದೃಶ್ಯಗಳಲ್ಲೂ ಕೂಡ ನೋಡ್ಬೋದು. ಈ ಒಂದು ಫ್ಲೈ ಬಸ್ಸು ಇಷ್ಟು ದಿನಗಳ ಕಾಲ ಕೆಂಪೇಗೌಡ ಏರ್ಪೋರ್ಟ್ನಿಂದ ಪ್ರಯಾಣಿಕರಿಗೆ ಬೇರೆ ಬೇರೆ ಅಂದರೆ ಒಂದು ಮೈಸೂರು ಆಗಿರ್ಬೋದು, ಮಡಿಕೇರಿ ಆಗಿರ್ಬೋದು, ಜೊತೆಗೆ ಕುಂದಾಪುರ ಭಾಗಗಳಿಗೆ ಇದೇ ಒಂದು ಫ್ಲೈ ಬಸ್ಸು ಒಂದು ಸೇವೆಯನ್ನು ಕೊಡ್ತಾ ಇತ್ತು. ಜೊತೆಗೆ ಕಡಿಮೆ ದರದಲ್ಲಿ ಪ್ರಯಾಣಿಕರಿಗೆ ಈ ಒಂದು ಸೌಲಭ್ಯ ಸಿಗ್ತಾ ಇತ್ತು. ಇದೀಗ ಏನು ದೇವನಹಳ್ಳಿ, ತುಮಕೂರು, ಚಿತ್ರದುರ್ಗ ಬೈಪಾಸ್ ಮಾರ್ಗವಾಗಿ ದಾವಣಗೆರೆಗೆ ತಲುಪೋದಕ್ಕೆ ಇವತ್ತು ಫ್ಲೈ ಬಸ್ಸನ್ನು ಇವತ್ತು ಏನು ಸಾರಿಗೆ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ರೆಡ್ಡಿ ಚಾಲನೆಯನ್ನು ಕೊಟ್ಟಿರುವಂಥದ್ದು. ಜೊತೆಗೆ ಫ್ಲೈ ಬಸ್ಸಲ್ಲಿ ಹೋಗ್ತಕ್ಕಂಥ ಏನು ಪ್ರಯಾಣಿಕರಿಗೆ ಉಚಿತವಾಗಿ ಸ್ನ್ಯಾಕ್ಸ್ ಅಂದರೆ ನಂದಿನಿ ಉತ್ಪನ್ನಗಳ ಸ್ನ್ಯಾಕ್ಸ್ ಕೂಡ ಈ ಬಾರಿ ಕೊಡ್ತಾ ಇರುವಂಥದ್ದು ವಿಶೇಷ. ಜೊತೆಗೆ ಪ್ರಯಾಣಿಕರಿಗೆ ಯಾವುದೇ ರೀತಿ ಸಮಸ್ಯೆಗಳು ಆಗದ ನಿಟ್ಟಿನಲ್ಲಿ ಫ್ಲೈ ಬಸ್ ಸೇವೆಯನ್ನು ಆರಂಭ ಮಾಡಿರುವಂಥದ್ದು. ಇವತ್ತು ಇದಕ್ಕೆ ಚಾಲನೆಯನ್ನು ಕೊಡಲಾಗಿದೆ. ಇನ್ನು ನಾನೀಗ ಏನು KSRTC MD ಆಗಿರ್ತಕ್ಕಂಥ ಅಕ್ರಮ್ ಪಾಷಾ ಅವ್ರನ್ನೇ ನಾನು ಮಾತಾಡಿಸ್ತೇನೆ. ಸರ್, ಈಗ ಇಲ್ಲಿಂದ ಬೇರೆ ಬೇರೆ ಭಾಗಗಳಿಗೆ ಅಂದರೆ ಮಡಿಕೇರಿ ಆಗಿರ್ಬೋದು, ಮೈಸೂರು ಭಾಗಗಳಿಗೆ ಫ್ಲೈ ಬಸ್ ಆರಂಭ ಆಯಿತು. ಇವತ್ತು ಯಾವ ರೀತಿ ಇದು ಪ್ರಯಾಣಿಕರಿಗೆ ದಾವಣಗೆರೆಗೆ ಅನುಕೂಲ ಆಗುತ್ತೆ? ಸೊ ಈಗಾಗಲೇ KSRTC ಒಂದು ಪ್ರೀಮಿಯಂ ಬಸ್ ಸರ್ವಿಸನ್ನು ಹಲವಾರು ರೂಟ್ಗಳಲ್ಲಿ ಮಾಡ್ತಾಯಿದೆ. ಇವತ್ತು ಪ್ರಮುಖವಾಗಿ ನಾವು ಈ ಒಂದು ಪ್ರೀಮಿಯಂ ಸರ್ವಿಸಲ್ಲಿ ಒಂದು ವಿಶೇಷವಾದಂಥ ಅಟ್ರಾಕ್ಷನನ್ನು ಪ್ರಾರಂಭ ಮಾಡ್ತಾಯಿದ್ವಿ. ಕೆ ಎಮ್ ಎಫ್ ಏನಿದೆ ಅದ್ರ ಜೊತೆ ಒಂದು ಒಡಂಬಡಿಕೆ ಮಾಡಿಕೊಂಡು ಒಂದು ಸ್ನ್ಯಾಕ್ಸ್ ಬಾಕ್ಸನ್ನು ಕೊಡ್ತಾಯಿದ್ವಿ. ಅದರಲ್ಲಿ ಎಸ್ಪೆಷಲಿ ನೀರು ಮತ್ತು ಅವರಿಗೆ ಬೇಕಾದಂಥ ಜ್ಯೂಸ್ ಮತ್ತು ಕುಕ್ಕೀಸ್ ಇದೆಲ್ಲ ಇರುತ್ತೆ. ಅದನ್ನು ನಮ್ಮ ಇಲಾಖೆ ವತಿಯಿಂದ ಕೊಡ್ತಾಯಿದ್ವಿ, ಕಾರ್ಪೊರೇಷನ್ ವತಿಯಿಂದ. ಜೊತೆಗೆ ಈ ಒಂದು ಕಾರ್ಪೊರೇಷನ್ ಈಗ ಫ್ಲೈ ಬಸ್ಗಳನ್ನು ಏರ್ಪೋರ್ಟಿಂದ ಆಪ್ರೇಟ್ ಮಾಡ್ತಾಯಿದೆ. ಈ ಏರ್ಪೋರ್ಟಿಂದ ಬ್ಯಾಂಗ್ಳೂರು, ನಮ್ಮ ಬ್ಯಾಂಗ್ಳೂರಿಂದ ಪ್ರಮುಖವಾಗಿ ಮೈಸೂರಿಗೆ ಹೆಚ್ಚು ಟ್ರಿಪ್ಗಳನ್ನು ಹೋಗ್ತಾಯಿದೆ. ಜೊತೆಗೆ ಮಡಿಕೇರಿಗೆ ಹೋಗ್ತಾಯಿದೆ, ಕುಂದಾಪುರ ಹೋಗ್ತಾಯಿದೆ. ಸೊ ಇಂಥ ಸಂದರ್ಭದಲ್ಲಿ ಈಗ ದಾವಣಗೆರೆಗೆ ನಾವು ಸರ್ವಿಸ್ ಇರಲಿಲ್ಲ. ಇವತ್ತು ದಾವಣಗೆರೆಗೆ 2 ಬಸ್ಗಳನ್ನು ನಾವು ಅರೇಂಜ್ ಮಾಡಿದ್ದೀವಿ. ಒಂದು ದಾವಣಗೆರೆ ಕಡೆಯಿಂದ ಬರುತ್ತೆ ಮತ್ತು ಈ ಕಡೆ ಬೆಂಗಳೂರಿಂದ ದಾವಣಗೆರೆಗೆ ಹೋಗುತ್ತೆ. ಇದರಿಂದ ಸುಮಾರು ಸಮಯ ಉಳಿಯುತ್ತೆ. ಕೇವಲ 5 ಗಂಟೆಯಲ್ಲಿ ದಾವಣಗೆರೆ ತಲುಪುವಂಥ ಒಂದು ವ್ಯವಸ್ಥೆ ಈಗ ಆಗ್ತಾಯಿದೆ. ಸೊ ಇದರಿಂದ ಜನರಿಗೆ ಹೆಚ್ಚು ಅನುಕೂಲ ಆಗುತ್ತೆ ಮತ್ತು ಸಮಯನೂ ಉಳಿಯುತ್ತೆ. ಎಸ್ಪೆಷಲಿ ಫ್ಲೈಟ್ ಕ್ಯಾಚ್ ಮಾಡಬೇಕಾದ್ರೆ ವಿಳಂಬ ಆಗೋದಿಲ್ಲ. ಸರಿಯಾದ ಸಮಯಕ್ಕೆ ಬಂದು ಫ್ಲೈಟನ್ನು ಕ್ಯಾಚ್ ಮಾಡೋದಕ್ಕೆ
ತುಂಬ ಬೇಡಿಕೆ ಇತ್ತು. ಅದನ್ನು ಪರಿಗಣಿಸಿ ನಾವು ಇದನ್ನು ಸ್ಟಾರ್ಟ್ ಮಾಡಿದ್ವಿ. ಸಾರ್ವಜನಿಕರಿಗೆ ತುಂಬ ಅನುಕೂಲ ಆಗುತ್ತೆ. ಇದು ಏನು KSRTC MD ಅಕ್ರಮ್ ಪಾಷಾ ಹೇಳುವಂಥ ಮಾತು. ಈಗ ಏರ್ಪೋರ್ಟ್ನಿಂದ ಪ್ಲೇ ಬಸ್ಸುಗಳಿಗೆ ಏನು ದಾವಣಗೆರೆಗೆ ಸೇವೆಯನ್ನು ಆರಂಭ ಮಾಡಲಾಗಿದೆ. ಈ ಒಂದು ಆರಂಭದಿಂದ ಪ್ರಯಾಣಿಕರಿಗೆ ಸಾಕಷ್ಟು ನಿಟ್ಟಿನಲ್ಲಿ ಅನುಕೂಲ ಆಗುತ್ತೆ. ಜೊತೆಗೆ ಸಮಯದ ಒಂದು ಉಳಿತಾಯ ಆಗಿರ್ಬೋದು. ಜೊತೆಗೆ ಅತಿ ಒಂದು ಕಡಿಮೆ ದರದಲ್ಲಿ ಈಗ ಟ್ಯಾಕ್ಸಿಗಳಲ್ಲಿ ಬರಬೇಕಾದ್ರೆ ಸಾಕಷ್ಟು ಒಂದು ವಹಿಸಬೇಕಾಗುತ್ತೆ. ಆದರೆ ಪ್ಲೇ ಬಸ್ಸುಗಳಲ್ಲಿ ಆರಾಮಾಗಿ ಪ್ರಯಾಣಿಕರು ದಾವಣಗೆರೆಯಿಂದ ಏರ್ಪೋರ್ಟ್ ಮತ್ತು ಏರ್ಪೋರ್ಟಿಂದ ದಾವಣಗೆರೆ ಹೋಗಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಮುನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ಏರ್ಪೋರ್ಟ್.